ನಮಸ್ಕಾರ ವೀಕ್ಷಕರೇ, ನಾನು ಸೈಯದ್ ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಆತ್ಮೀಯ ಸ್ವಾಗತ ಬಯಸುತ್ತೇನೆ. 50 ದಿನ ಪೂರೈಸಿ 60 ದಿನಕ್ಕೆ ಕಾಲಿಡ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಬಹಳ ಮಹತ್ವವಾದ ಸುದ್ದಿಯೊಂದಿಗೆ ಬಂದಿದ್ದೇನೆ. ರಮೇಶ್ ಜಾರಕಿಹೊಳಿ ಅವರ ಗೆಲುವಿಗಾಗಿ ಬಾಲಚಂದ್ರ ಜಾರಕಿಹೊಳಿ ಭಾರೀ ರಣತಂತ್ರದೊಂದಿಗೆ ಬಾಲಚಂದ್ರ ಜಾರಕಿಹೊಳಿ ಅವರು ಪ್ರತಿ ಗ್ರಾಮ ಮಟ್ಟದಲ್ಲಿ 20 ರಿಂದ 25 ಯುವಕರ ಪಡೆಗಳನ್ನು ತಯಾರು ಮಾಡಿ ಬೂತ ಮಟ್ಟದ ಕಾರ್ಯಾಚರಣೆ ಮಾಡುವಲ್ಲಿ ತಲ್ಲೀನರಾಗಿದ್ದಾರೆ. ಯಾಕಂದರೆ ಬಾಲಚಂದ್ರ ಜಾರಕಿಹೊಳಿಯವರು ಯಾವಾಗಲೂ ಸೋಲಿಲ್ಲದ ಸರ್ದಾರ, ಅಜಾತ ಶತ್ರು, ಎಲ್ಲರನ್ನೂ ನಯವಿನಯದಿಂದ ಮಾತನಾಡಿಸುವ ಶಾಸಕ. ಈ ಶಾಸಕನ ರಣತಂತ್ರದಿಂದ ರಮೇಶ್ ಜಾರಕಿಹೊಳಿ ಅವರಿಗೆ ಒಂದು ಬೃಹತವಾದ ಭದ್ರ ಬುನಾದಿ ಸಿಗುವ ಸಂಭವವಿದೆ. ವೀಕ್ಷಕರೇ, ನಾವು ಸಮೀಕ್ಷೆ ಮಾಡಿದ ಪ್ರಕಾರ ಅವರು ತಮ್ಮ ಪ್ರತಿ ಪಾಮಲದಿನಿಂದ ಹಿಡಿದು ಹಣಮಾಪುರ ಸುಲ್ದಾಳದವರೆಗೆ ಕೊನ್ನೂರು, ದುಬ್ದಾಳು, ಶಿಂದಿ ಕುರ್ಬೇಟ್ ಗ್ರಾಮದಲ್ಲಿ ಅವರ ಮೊದಲಿನ ಕ್ಷೇತ್ರವಾದ ಜನರು ಮಹಾಪೂರದಿಂದ ಬರ್ತಾ ಇದ್ದಾರೆ. ಅವರು ಒಂದು ವಾಕ್ಯವನ್ನು ಹೇಳಿದ್ದಾರೆ, ಒಂದು ವೇದ ವಾಕ್ಯ ಅಂತ ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ನೀವು ಏನಾದರೂ ರಮೇಶ್ ಜಾರಕಿಹೊಳಿ ಅವರು ಕೆಲಸ ಮಾಡಲಿಲ್ಲ ಅಂದರೆ ನನ್ನ ಮನೆ ಬಾಗಿಲು ಯಾವಾಗಲೂ ಓಪನ್ ಇರುತ್ತೆ. ಮಧ್ಯಾಹ್ನ 2 ರಿಂದ ರಾತ್ರಿ 2ರವರೆಗೆ ನನ್ನ ಅಂಗಡಿ ಪ್ರಾರಂಭವಿರುತ್ತದೆ. ನಿಮ್ಮ ಯಾವುದೇ ಸುಖ ದುಃಖಗಳನ್ನು ತೆಗೆದುಕೊಂಡು ಬನ್ನಿ, ನಾನು ಅದಕ್ಕೆ ಸ್ಪಂದಿಸಿ ನಿಮಗೆ ಕೆಲಸ ಮಾಡಿಕೊಡ್ತೇನೆ. ನೀವು ಆ ಕಡೆ ಈ ಕಡೆ ಅಲಿಯೋದು ಬೇಡ. ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ನೀವು ಓಟ್ ಕೊಟ್ಟರೆ ಯಡಿಯೂರಪ್ಪನಿಗೆ ಒಂದು ಹೋಗುತ್ತೆ, ರಮೇಶ್ ಜಾರಕಿಹೊಳಿಗೆ ಒಂದು ಹೋಗುತ್ತೆ. ಉಪಮುಖ್ಯಮಂತ್ರಿ ಆಗುವುದು ಖಚಿತ, ರಮೇಶ್ ಜಾರಕಿಹೊಳಿ ಗೆಲ್ಲುವುದು ಖಚಿತ. 50,000 ಮತಗಳ ಅಂತರದಿಂದ ರಮೇಶ್ ಜಾರಕಿಹೊಳಿಯನ್ನು ಗೆಲ್ಲಿಸಿ ತೋರಿಸುತ್ತೇನೆ ಅಂತ ಸಾರ್ವಜನಿಕರ ಮುಂದೆ, ಮತದಾರ ಬಾಂಧವರ ಮುಂದೆ ಮಹಾಪೂರದಿಂದ ಘಂಟಾಘೋಷವಾಗಿ ಹೇಳಿದ್ದಾರೆ ಬಾಲಚಂದ್ರ ಜಾರಕಿಹೊಳಿಯವರು. ಬಾಲಚಂದ್ರ ಜಾರಕಿಹೊಳಿಯವರ ರಣತಂತ್ರ ನಾವು ಕಳೆದ 25-30 ವರ್ಷಗಳಿಂದ ಅವರ ರಾಜಕೀಯ ಅನುಭವ ಪಡೆದಿದ್ದೇವೆ. ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಹೋದರನ್ನು ಕರೆದು ಮಾತಾಡಿಸುವಂಥ ವ್ಯಕ್ತಿ. ಸೌಜನ್ಯ, ಪ್ರೀತಿ, ವಿಶ್ವಾಸ ಅವರಲ್ಲಿ ಒಂದು ಮಹತ್ವ ಕಾಡುತ್ತೆ. ಎಲ್ಲರ ಜೊತೆ ಬೆರೆತು ಇರುವಂಥ, ಸರ್ವಧರ್ಮ ಜೊತೆ ಸಾಕಾರ ಮೂರ್ತಿಯಾಗಿ ಬೆಳೆದಂಥ ಬಾಲಚಂದ್ರ ಜಾರಕಿಹೊಳಿಯವರು ಎಲ್ಲಿ ಕೈ ಹಾಕ್ತಾರೆ ಯಾವಾಗಲೂ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ಫೇಲ್ ಆಗಿಲ್ಲ. ಯಾಕಂದರೆ ಅವರಿಗೆ ಪ್ರತಿಯೊಂದು ರಾಜಕೀಯ ಅನುಭವ ಗೊತ್ತು. ಪ್ರತಿಯೊಂದು ಹಿರಿಯ ಮಂತ್ರಿಗಳ ಜೊತೆ ತಾವು ಸಮಾಜ ಕಲ್ಯಾಣ ಮಂತ್ರಿಯಾದಾಗ ಅನೇಕ ಶೈಕ್ಷಣಿಕ ರಂಗಗಳನ್ನು ತೆರೆದು ಇವತ್ತು ಮೊರಾರ್ಜಿ ದೇಸಾಯಿ ಅಂತ ಪ್ರಮುಖ ಶಾಲೆಗಳನ್ನು ತೆರೆದಂಥ ಒಬ್ಬ ಅದ್ಭುತ ಶಾಸಕನೆಂದರೆ ಬಾಲಚಂದ್ರ ಜಾರಕಿಹೊಳಿ. ಈ ಬಾಲಚಂದ್ರ ಜಾರಕಿಹೊಳಿಯವರ ಮಹಾಪ್ರಯತ್ನದಿಂದ ರಮೇಶ್ ಜಾರಕಿಹೊಳಿ ಅವರಿಗೆ ಒಂದು ಪ್ರಬಲವಾದ ಅಡಿಪಾಯ ಸಿಗುತ್ತೆ. ರಾಜಕೀಯ ರಂಗ ಬಹಳ ರಂಗೇರ್ತಾ ಇದೆ. ಇವತ್ತು ಗೋಕಾಕ್ ಕ್ಷೇತ್ರದಲ್ಲಿ ನಾವು ನಿನ್ನೆ ಮೊನ್ನೆ ಸಮೀಕ್ಷೆ ಮಾಡಿದಾಗ ಜನರ ಅಭಿಪ್ರಾಯ ಹೀಗಿತ್ತು, ಇವರಿಬ್ಬರ ಮಧ್ಯದಲ್ಲಿ ಅಶೋಕ್ ಪೂಜಾರಿ ಏನಾದರೂ ಪಾರಾಗುವ ಸಂಭವವಿದೆಯಾ? ಯಾಕಂದರೆ ನಿನ್ನೆ ಮಹಾಂತೇಶ್ ಕವಟಗಿಮಠ ಮುಖ್ಯ ಸಚೇತಕರು, ಕರ್ನಾಟಕ ಸರ್ಕಾರ ವಿಧಾನ ಪರಿಷತ್ತು, ಉಮೇಶ್ ಕತ್ತಿಯವರು, ನಡಹಳ್ಳಿಯವರು, ಅನೇಕ ಘಟಾನುಘಟಿ ಶಾಸಕರು ಅವರ ಮನೆಗೆ ಒಂದು ಹೈ ಡ್ರಾಮಾ ಪ್ರಯೋಗ ಮಾಡಿದರೂ ಸಹಿತ ಜಪ್ ಅನ್ನಲಿಲ್ಲ ಅಶೋಕ್ ಪೂಜಾರಿ ನನಗೆ ಜನ ಬೇಕು, ಕಾರ್ಯಕರ್ತರ ಬೇಕು, ಆ ಕಾರ್ಯಕರ್ತರಿಗೆ ನಾನು ದ್ರೋಹ ಬಗೆಯಲ್ಲ, ಕಾರ್ಯಕರ್ತರಿಗೆ ಎಂದೂ ಮೋಸ ಮಾಡಲ್ಲ, ಆ ಕಾರ್ಯಕರ್ತರ ಪಡೆ ಏನು ಹೇಳುತ್ತೆ ಅದನ್ನು ನಾನು ಕೇಳ್ತೀನಿ. ನನಗೆ ನನ್ನದೇ ಆದಂಥ ಒಂದು ಸಮುದಾಯವಿದೆ, ನನ್ನದೇ ಆದಂಥ ಕೆಲವು ಅಲ್ಪಸಂಖ್ಯಾತರ ಮತ ಇದೆ, ಕೆಲವು ಬಗ್ಗರ ಜನರ ಕುಂದು ಕೊರತೆಗಳ ಆಲಿಸುವಂಥ, ಕೊರತೆ ಇರುವಂಥ ನೊಂದ ಜನರಂತ ಜನ ನನ್ನ ಜೊತೆ ಇದ್ದಾರೆ. ಅದಕ್ಕಾಗಿ ನಾನು ಪ್ರಚಾರ ಸಮಯದಲ್ಲಿ ಜೋಳಿಗೆ ಹಾಕಿಕೊಂಡು ಮತಭಿಕ್ಷೆ ಬೇಡುತ್ತೇನೆ ಅಂತ ಹೇಳಿದ್ದು ಒಂದು ರೋಮಾಂಚನಕಾರಿ. ಈಗ ರಣಕಹಳೆ ತಯಾರಾಗ್ತಾ ಇದೆ, ಅಖಾಡ ತಯಾರು. ಈಗ ಲಖನ್ ಜಾರಕಿಹೊಳಿ ಇದರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ. ಇವರಿಬ್ಬರ ಮಧ್ಯದಲ್ಲಿ ಅಶೋಕ್ ಪೂಜಾರಿ ಪಾರ್ ಆಗಬಾರದ ಹಾಗೆ ಲಖನ್ ಜಾರಕಿಹೊಳಿ ಅವರು ತಮ್ಮ ಭದ್ರವಾದ ಒಂದು ಗೋಡೆಯನ್ನು ಕಟ್ತಾ ಇದ್ದಾರೆ. ಲಖನ್ ಜಾರಕಿಹೊಳಿ ಅವರ ಅವಲಂಬಿತ ಮತದಾರರು ಅಲ್ಪಸಂಖ್ಯಾತರು, SC ST ಜನ. ಈ ಜನ ಯಾವಾಗಲೂ ಕಾಂಗ್ರೆಸ್ದ ಒಂದು EMD ಇದ್ದಂಗೆ. EMD ಅಂದರೆ 1/4 ವೋಟ್ ಬ್ಯಾಂಕಿಂಗ್ ಇದ್ದಂಗೆ. ಈ EMDಯ ಬಲದೊಂದಿಗೆ ಲಖನ್ ಜಾರಕಿಹೊಳಿ ತಮ್ಮ ನಗೆಯ ಗೆಲುವನ್ನು ಬೀರ್ತಾ ಇದ್ದಾರೆ. ಯಾವ ತಿರುವು ಪಡೆಯುತ್ತೆ ಗೋಕಾಕ್ ಮತಕ್ಷೇತ್ರ, ಬಾಲಚಂದ್ರ ಜಾರಕಿಹೊಳಿ ರಣತಂತ್ರ ಯಾವ ರೀತಿಯ ಫಲಿಸುತ್ತದೆ, ರಮೇಶ್ ಜಾರಕಿಹೊಳಿ ಮತದಾರರಿಗೆ
ಪ್ರತಿ ಮನೆಗೆ ಹೋಗಿ ಭೇಟಿಯಾಗಿ ಚಹಾ ಕೂಟದೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರ ಅನುಭವ, ಕಾರ್ಯಕರ್ತರ ಜೊತೆ ಸ್ಪಂದಿಸುವುದು ಯಾವ ತಿರುವು ಪಡೆಯುತ್ತೆ ಗೋಕಾಕ್ ಕ್ಷೇತ್ರ. ಇದು ಒಂದು ಬಹಳ ರಣಕಹಳೆ ಆದಂಥ ಕ್ಷೇತ್ರ. ಇನ್ನು ಕಾಂಗ್ರೆಸ್ದಿಂದ ಘಟಾನುಘಟಿಗಳ ಪ್ರಚಾರ ಸಭೆಯಾರ್ಥಗಳ ನಡೆಯುವ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬರೋರಿದ್ದಾರೆ, ಕುಮಾರಸ್ವಾಮಿ ಅವರು ಬರೋರಿದ್ದಾರೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರೋರಿದ್ದಾರೆ. 15 ಕ್ಷೇತ್ರದಲ್ಲಿ ಪ್ರಮುಖ ಕ್ಷೇತ್ರವೆಂದರೆ ರಮೇಶ್ ಜಾರಕಿಹೊಳಿ ಅವರ ಅನರ್ಹ ಶಾಸಕರ ಕ್ಷೇತ್ರ. ಈ ಕ್ಷೇತ್ರದಿಂದಲೇ ಸರ್ಕಾರ ಬಿದ್ದದ್ದು. ಇವರನ್ನೇ ಬೀಳಿಸಿದರೆ ಸರ್ಕಾರ ಮತ್ತೆ ನಮ್ಮದು ಬರುತ್ತೆ ಅನ್ನೋದು ಕಾಂಗ್ರೆಸ್ JDS ಲೆಕ್ಕಾಚಾರ ಇದೆ. ಈ ಕಾಂಗ್ರೆಸ್ JDS ಕ್ಷಣ ಕ್ಷಣಕ್ಕೆ ನಾವೆಲ್ಲರೂ ಒಂದೇ ಅಂತ ಇದ್ದಾರೆ. ಇವರು ಮತ್ತೆ ಒಂದೇ ಅಂತ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಗೋಕಾಕ್ ಕ್ಷೇತ್ರದಲ್ಲಿ ಜನ ನಂಬಿದ ಅಶೋಕ್ ಪೂಜಾರಿಯ ಗತಿ ಏನು? ಅಶೋಕ್ ಪೂಜಾರಿ ಯಾವ ತಿರುವು ಪಡೆಯುತ್ತಾರೆ? ಕಾಂಗ್ರೆಸ್ಗೆ ಬೆಂಬಲ ಘೋಷಣೆ ಮಾಡುವಂಥ ಸಂಭವದಲ್ಲಿ ಕುಮಾರಸ್ವಾಮಿ ಅವರಿದ್ದಾರೆ. ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ಅವರು ಒಟ್ಟಾಗಿ ಮಾತಾಡ್ತಾ ಇದ್ದಾರೆ. ಅನರ್ಹ ಶಾಸಕರನ್ನ ಸೋಲಿಸುವುದೇ ನಮ್ಮ ಗುರಿ. ಈಗಾಗಲೇ MTB ನಾಗರಾಜ್ ಸೋಲಿಗೆ ಗುರಿ. ಅಥಣಿಯಲ್ಲಿ ಪ್ರಬಲ ಸ್ಪರ್ಧಿಯಾದಂಥ ಲಕ್ಷ್ಮಣ್ ಸವದಿ ಅವರ ರಣತಂತ್ರವನ್ನು ವಿಫಲಗೊಳಿಸಲು MB ಪಾಟೀಲ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಕಾಗವಾಡದಲ್ಲಿಯೂ ಬೃಹತ್ ಪ್ರಮಾಣದಲ್ಲಿ ಕಾಗೆ ಅವರನ್ನು ಗೆಲ್ಲಿಸಲಿಕ್ಕೆ ಎಲ್ಲ ರೀತಿಯ ವ್ಯೂಹಗಳನ್ನು ರಚನೆ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾದು ನೋಡಬೇಕಾಗುತ್ತೆ. ಮತದಾರರೇ, ನಮ್ಮ ಕ್ಷಣ ಕ್ಷಣದ ಸುದ್ದಿಗಾಗಿ, ಪ್ರತಿಯೊಂದು ಮಾಹಿತಿಗಾಗಿ ನಂಬರ್ 1 ಚಾನಲ್ ತಪ್ಪದೇ ನೋಡಿ. ನಂಬರ್ 1 ಚಾನಲ್ ವೀಕ್ಷಿಸಿ. ನಂಬರ್ 1 ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ. ನಮಸ್ಕಾರ.